ವೈಭವ್ ಸೂರ್ಯವಂಶಿ 14 ವರ್ಷದ ಹುಡುಗ ಇವತ್ತು ದೇಶದ ಮನೆ ಮಾತಾಗಿದ್ದಾನೆ. 18ನೇ ಆವೃತ್ತಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯಲ್ಲಿ ರಾಜಸ್ಥಾನ ರಾಯಲ್ಸ್ ತಂಡವನ್ನ ಪ್ರತಿನಿಧಿಸ್ತಾ ಇರುವ ಬಿಹಾರ ಮೂಲದ ಹುಡುಗ ಗುಜರಾತ್ ಟೈಟನ್ಸ್ ಎದುರು ಶತಕ ಸಿಡಿಸಿದ್ದಾನೆ. ಈ ಮೂಲಕ ಐಪಿಎಲ್ ಇತಿಹಾಸದಲ್ಲೇ ಶತಕ ಸಿಡಿಸಿದ ಅತ್ಯಂತ ಕಿರಿಯ ಕ್ರಿಕೆಟಿಗ ಅನ್ನೋ ಹಿರಿಮೆಗೆ ಪಾತ್ರನಾಗಿದ್ದಾನೆ. ವೈಭವ್ ಸೂರ್ಯವಂಶಿ ಶತಕ ಸಿಡಿಸಿದಾಗ ಆತನ ವಯಸ್ಸು ಕೇವಲ 14 ವರ್ಷ 32 ದಿನಗಳು ಮಾತ್ರ. ಬಾಬರ್ ಆಜಮ್ ಅಂತ ಒಬ್ಬ ಬಂದ ಪಾಕಿಸ್ತಾನಿಂದ, ಚಿಕ್ಕ ವಯಸ್ಸು ಅಂತ ಅವನು ಸಹ ಹೇಳ್ತಾ ಇದ್ರು. ಇರಲಿ, ವಯಸ್ಸಿನ ಬಗ್ಗೆ ಸ್ವಲ್ಪ ಗೊಂದಲಗಳಿದ್ರೂ ಸಹ ದೊಡ್ಡ ಮಟ್ಟದ ಸಾಧನೆ ಮಾಡ್ದ. ನೆಕ್ಸ್ಟ್ ವಿರಾಟ್ ಕೊಹ್ಲಿ ಆಗ್ಬಿಡ್ತಾರೆ, ನೆಕ್ಸ್ಟ್ ಸಚಿನ್ ಆಗ್ಬಿಡ್ತಾನೆ ಅಂತೆಲ್ಲ ಹೇಳಿದ್ರು. ಎಲ್ಲೋ ಒಂದು ಕಡೆ ಒಂದು ಸಹ ಡೌನ್ ಆಗ್ತಾ ಹೋಯಿತು. ಶಾಹಿದ್ ಅಫ್ರಿದಿ ಇದೇ ಥರ ಆಯಿತು, ಶಾಹೀನ್ ಅಫ್ರಿದಿ ಇದೇ ಥರ ಆಯಿತು. ಉದಾಹರಣೆಗಳು ಬೇಕಾದಷ್ಟು ಹೇಳ್ತಾ ಹೋಗ್ಬೋದು ನಾವು. ಆದರೆ ಇವರೆಲ್ಲರಿಗಿನ್ನ ಭಿನ್ನವಾಗಿ ಈ ವೈಭವ್ ಸೂರ್ಯವಂಶಿ ಕಾಣಿಸ್ಕೊಳ್ತಾನೆ. ಕಾರಣ ಏನಂತಂದರೆ 14 ವರ್ಷ ಅವನ ವಯಸ್ಸು. ಇವರೆಲ್ಲರಿಗಿಂತ ತುಂಬ ಕಿರಿಯ ಪ್ರಾಯದಲ್ಲಿ ಒಂದು ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡಿದ್ದಾನೆ. ನ್ಯೂಮರಾಲಜಿಕಲಿ, ಅಸ್ಟ್ರಾಲಾಜಿಕಲಿ ಎರಡೂ ಸಹ ತೊಗೊಂಡು ನಾವು ನೋಡಿದಾದ ಪಕ್ಷದಲ್ಲಿ ಎಲ್ಲವೂ ಸಹ ಇವನಿಗೆ ಪೂರಕವಾಗಿದೆ. ಈ ಕ್ಷಣದಲ್ಲಿ ನಾವು ಹೇಳ್ಬೋದು. ನಾವು ಇವನು ಹುಟ್ಟಿರುವಂಥ ನಕ್ಷತ್ರ ರಾಶಿ ನೋಡಿದ್ದಾದಲ್ಲಿ ಇಲ್ಲಿ ಪೂರ್ವಾಷಾಢನ ಉತ್ತರಾಷಾಢ ಅಂತ ಸ್ವಲ್ಪ ಗೊಂದಲ ಇದೆ ನಮಗೆ. ಪೂರ್ವಾಷಾಢ ಆದರೆ ಧನುರಾಶಿ ಆಗೋ ಸಾಧ್ಯತೆ, ಉತ್ತರಾಷಾಢ ಆದರೆ ಮಕರ ರಾಶಿ ಆಗೋ ಸಾಧ್ಯತೆ ಇದೆ. ಆದರೆ ಅವನು ಮಾಡಿರ್ತಕ್ಕಂಥ ಸಾಧನೆ ನೋಡಿದರೆ ಇದು ಮಕರ ರಾಶಿನೇ ಆಗಿರಬೇಕು ಅಂತ ಹೆಚ್ಚಾಗಿ ನಾವು ಅದನ್ನು ನಂಬಬೇಕಂತ ಒಂದು ಸಂದರ್ಭ ಇವತ್ತು ಬಂದಿದೆ. ಕಾರಣ ಏನಂತಂದರೆ ಮಕರ ರಾಶಿಗೆ ಈಗ ತಾನೇ 7.5 ಮುಗಿದಿದೆ. ಮತ್ತು ಅವರು ಒಂದು ರೀತಿ ಈ ಒಂದು ಏನು ಹೇಳ್ತೀವಿ ನಾವು, ಈ ಗ್ರಹಣದಿಂದ ಹೊರಗಡೆ ಬಂದಿರತಕ್ಕಂಥ ಸೂರ್ಯನ ಥರ ಕಾಣಿಸ್ತಾ ಇದ್ದಾರೆ ಮಕರ ರಾಶಿನವರು. ಅವ್ರಿಗೆ ಇಲ್ಲಿಂದ ಆಚೆಗೆ ಯಾವುದೇ ಒಂದು ರೀತಿ ತೊಂದರೆಗಳಿರೋದಿಲ್ಲ, ದೊಡ್ಡ ಮಟ್ಟದ ಸಾಧನೆ ಮಾಡ್ತಾರೆ, ಎಲ್ಲರನ್ನೂ ಸಹ ಅವ್ರು ಗೆಲ್ತಾರೆ ಅನ್ನೋದು ನಾನು ಇತ್ತೀಚೆಗೆ ವರ್ಷ ಭವಿಷ್ಯದಲ್ಲೂ ನಾನು ಹಲವಾರು ವಾಹಿನಿಗಳಲ್ಲಿ ಹೇಳಿದ್ದೀನಿ. ಸೊ ಮಕರ ರಾಶಿನವ್ರಿಗೆ ಎಲ್ಲವೂ ಸಕ್ಸಸ್ ಆಗೋ ಸಾಧ್ಯತೆಗಳಿರೋದ್ರಿಂದ ಇದು ಮಕರ ರಾಶಿನಲ್ಲಿ ಹುಟ್ಟಿರೋ ಒಂದು ವ್ಯಕ್ತಿತ್ವನೇ ಆಗಿರೋ ಸಾಧ್ಯತೆಗಳು ಹೆಚ್ಚಾಗಿದೆ. ಜೈಪುರದ ಸವಾಯಿ ಮಾನ್ಸಿಂಗ್ ಸ್ಟೇಡಿಯಂನಲ್ಲಿ ನಡೆದ ಗುಜರಾತ್ ಎದುರಿನ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ ಎನ್ನುವ 14 ವರ್ಷದ ಪೋರ ಕೇವಲ 35 ಎಸೆತಗಳನ್ನು ಎದುರಿಸಿ 3 ಅಂಕಿ ಮೊತ್ತ ದಾಖಲಿಸುವ ಮೂಲಕ ಎಲ್ಲರೂ ಹುಬ್ಬೇರುವಂತೆ ಮಾಡಿದ್ದಾರೆ. ಕಳೆದ ವರ್ಷದ ಕೊನೆಯಲ್ಲಿ ಸೌದಿ ಅರೇಬಿಯಾದ ಜೆಡ್ಡಾದಲ್ಲಿ ನಡೆದ ಐಪಿಎಲ್ ಮೆಗಾ ಹರಾಜಿನಲ್ಲಿ ರಾಜಸ್ಥಾನ್ ರಾಯಲ್ಸ್ ಫ್ರಾಂಚೈಸಿಯು ಈ ಹಾಲುಗಲ್ಲದ ಹುಡುಗನಿಗೆ ಬರೋಬ್ಬರಿ 1.1 ಕೋಟಿ ನೀಡಿ ಖರೀದಿಸಿತ್ತು. ಇಷ್ಟು ಸಣ್ಣ ಹುಡುಗನನ್ನ ರಾಜಸ್ಥಾನ್ ರಾಯಲ್ಸ್ ಫ್ರಾಂಚೈಸಿ ಕೇವಲ ವಾಟರ್ ಬಾಯ್ ಮಾಡಿಕೊಳ್ಳಲಿದೆ ಅಂತ ಹಲವರು ಕೊಂಕು ಮಾತಾಡಿದ್ರು. ಈಗ ವೈಭವ್ ಸೂರ್ಯವಂಶಿ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. IPL ಇತಿಹಾಸದಲ್ಲೇ ಈ ಹುಡುಗ ಆಡಿದ ಆಟವನ್ನು ನೋಡಬೇಕು. 2008ರಲ್ಲಿ IPL ಸ್ಟಾರ್ಟ್ ಆಗಿದ್ದು, ಬಟ್ ಇವನು ಹುಟ್ಟಿದ್ದು 2011ರಲ್ಲಿ. 13 ವರ್ಷ ಇದ್ದಾಗ ಈತನ IPL ಆಕ್ಷನಲ್ಲಿ ಸೆಲೆಕ್ಟ್ ಮಾಡ್ತಾರೆ. ಬಟ್ 14 ವರ್ಷ ಇದ್ದಾಗ ಈತ IPLನಲ್ಲಿ ಇಂಥ ಒಂದು ಅದ್ಭುತವಾದಂಥ ಆಟ ಆಡ್ತಾನೆ ಅಂತ ಯಾರು ಕೂಡ ಅಂದುಕೊಂಡಿರಲಿಲ್ಲ. GT ಎದುರು, ಆದರೂ ಗುಜರಾತ್ ಟೈಟನ್ಸ್ ಎದುರು ಅಂತೇಳಿದರೆ ಟೇಬಲಲ್ಲಿ ಟಾಪ್ ಇದ್ದವರ ಎದುರು ವೈಭವ್ ಸೂರ್ಯವಂಶಿ 35 ಬಾಲ್ನಲ್ಲಿ ಸೆಂಚುರಿ ಮಾಡ್ತಾರೆ ಅಂತ ಹೇಳಿದರೆ ಎಂಥ ಆಟ ಇರ್ಬೋದು 14 ವರ್ಷದ ಹುಡುಗನಿಂದ. ಯಾಕಂತೇಳಿದರೆ ಅಲ್ಲಿ ಆಟ ಆಡ್ತಾ ಇರೋದು ಎಲ್ಲರೂ ಕೂಡ ದಿಗ್ಗಜ ಪ್ಲೇಯರ್ಸ್ ಎದುರು ಈತ ಈ ಪರಿಯಾಗಿ ಆಡಬೇಕು ಅಂತೇಳಿದರೆ ಆತನ ಮೆಂಟಲ್ ಸ್ಟ್ರಾಟರ್ಜಿ ಅಥವಾ ಆತ ಕ್ರಿಕೆಟ್ಗೆ ತೋರಿದಂಥ ಒಲವು. ಆದರೆ ರಾಜಸ್ಥಾನ್ ರಾಯಲ್ಸ್ ಫ್ರಾಂಚೈಸಿ ಈ ಹುಡುಗನ ಮೇಲೆ ವಿಶ್ವಾಸವಿಟ್ಟು ಲಕ್ನೌ ಸೂಪರ್ ಜೈಂಟ್ಸ್ ಎದುರು ಕಣಕ್ಕಿಳಿಸಿತು. ತಾನಾಡಿದ ಮೊದಲ ಪಂದ್ಯದ ಮೊದಲ ಎಸೆತದಲ್ಲೇ ಸಿಕ್ಸರ್ ಚಚ್ಚೋ ಮೂಲಕ $1 ಮಿಲಿಯನ್ ಟೂರ್ನಿಯಲ್ಲಿ ನಾನು ಘರ್ಜಿಸಲು ರೆಡಿ ಅನ್ನೋ ಸುಳಿವು ಬಿಟ್ಟುಕೊಟ್ಟಿದ್ದ. ಆದರೆ ಇದೀಗ ತಾನಾಡಿದ 3ನೇ IPL ಪಂದ್ಯದಲ್ಲೇ ಶತಕ ಸಿಡಿಸಿ ಎಲ್ಲಾ ಟೀಕಾಕಾರರ ಬಾಯಿ ಮುಚ್ಚಿಸಿದ್ದಾನೆ. ನೋಡಿ, ಮೊನ್ನೆ ನಡೆದಿರುವಂತಹ ಪಂದ್ಯ ಪ್ರಮುಖವಾಗಿ IPL ಪಂದ್ಯ GT ಆ್ಯಂಡ್ RR ನಡುವೆ ಒಂದು ಪಂದ್ಯ ನಡೆಯುತ್ತೆ. ಅಲ್ಲಿ ಮಾಡು ಇಲ್ಲವೇ ಮಡಿ ಪಂದ್ಯ RRಗೆ ಆಗಿರುತ್ತೆ. ಅದು ಗೆಲ್ಲೇಬೇಕಾಗಿರುವಂಥ ಒತ್ತಡ ಇರುತ್ತೆ. ಈ ಒತ್ತಡದ ನಡುವೆ ಇಡೀ ವಿಶ್ವವೇ ತಲೆಬಾಗುವಂತೆ, ಇಡೀ ವಿಶ್ವವೇ ಆತನ ಸಾಧನೆಗೆ ಮೆಚ್ಚಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾನೆ ಒಬ್ಬ ಪುಟ್ಟ ಬಾಲಕ. ಕೇವಲ ಆ ಹುಡುಗನಿಗೆ 14 ವರ್ಷ. IPLಗೆ ಅದ್ಭುತವಾಗಿರುವಂಥ ಸೆಂಚುರಿಯನ್ನು ಬಾರಿಸ್ತಾರೆ. ಕೇವಲ 35 ಎಸೆತಗಳಲ್ಲಿ ಸೆಂಚುರಿಯನ್ನು ಸಿಡಿಸಿ ಇಡೀ ಭಾರತ ಅನ್ನೋದಕ್ಕಿಂತ ಇಡೀ ವಿಶ್ವವೇ ಕೂಡ ಆತನ ಸಾಧನೆಗೆ ಮೆಚ್ಚಿಕೊಂಡಿರುವಂಥದ್ದು. ಇದು ಸುಮ್ಮನೆ ಅಂತೂ ಬರೋದಿಲ್ಲ. 14 ವರ್ಷದ ಹುಡುಗ ಒಬ್ಬ ಈ ರೀತಿಯ ಒಂದು IPL ಟೀಮಲ್ಲಿ ಆಡಬೇಕು ಅಂತ ಹೇಳಿದರೆ ಅದಕ್ಕೆ ಹಿಂದಿರುವಂಥ ಪರಿಶ್ರಮವೇ ಬೇರೆ ಥರ ಇರುತ್ತೆ. ಸೊ ಹಂಗಾಗಿ 14 ವರ್ಷದ ಒಬ್ಬ ಹುಡುಗ ಇತಿಹಾಸದಲ್ಲಿ ಯಾರೂ ಮಾಡದೇ ಇರುವಂಥ ಸಾಧನೆಯನ್ನು ನಮ್ಮ ಭಾರತೀಯರು ಯಾರೂ ಮಾಡಿಲ್ಲ. ಕ್ರಿಸ್ ಗೆಲ್ ಒಬ್ಬ ಮಾಡಿದ್ದಾರೆ, 34-37 ಎಸೆತಗಳಲ್ಲಿ ಅವರು ಕೂಡ ಒಂದು ಸೆಂಚುರಿಯನ್ನು ಸಿಡಿಸಿದ್ದಾರೆ. ಅದನ್ನು ಬಿಟ್ಟರೆ ಭಾರತೀಯಲ್ಲಿ ಪ್ರಮುಖವಾಗಿ ಅತಿ ವೇಗದ ಸೆಂಚುರಿ ಆಗತ್ತೆ. ಜೊತೆಗೆ ಕೇವಲ 35 ಎಸೆತಗಳಲ್ಲಿ, ಅದು ಭಾರತೀಯ ಅಂತ ಹೇಳಿದ್ರೆ ಕೇವಲ 14 ವರ್ಷದ ಒಬ್ಬ ಹುಡುಗ. ಅಂದಹಾಗೆ ಈ ವೈಭವ್ ಸೂರ್ಯವಂಶಿ
ಅದೃಷ್ಟದಿಂದ ಮೇಲೆ ಬಂದಿಲ್ಲ. ಬದಲಾಗಿ ಈ ಹಂತಕ್ಕೇರಲು ರಕ್ತದಂತೆ ಬೆವರನ್ನ ಬಸಿದಿದ್ದಾನೆ. ಅವರ ತಂದೆ ತಾಯಿ ಮಗನನ್ನ ವೃತ್ತಿಪರ ಕ್ರಿಕೆಟಿಗನನ್ನಾಗಿ ಮಾಡಲು ಸರ್ವಸ್ವವನ್ನು ತ್ಯಾಗ ಮಾಡಿದ್ದಾರೆ. ಬಿಹಾರದ ಸಮಸ್ತಿಪುರ ಎನ್ನುವ ಪುಟ್ಟ ಹಳ್ಳಿಯ ನಿವಾಸಿಯಾಗಿದ್ದ ವೈಭವ್ನಲ್ಲಿನ ಕ್ರಿಕೆಟ್ ಟ್ಯಾಲೆಂಟ್ ಗಮನಿಸಿ ಈತನನ್ನ ಕ್ರಿಕೆಟರ್ ಮಾಡಲು ತೀರ್ಮಾನಿಸಿಬಿಟ್ರು. ಸಾಮಾನ್ಯ ಕುಟುಂಬದ ಹಿನ್ನೆಲೆ ಹೊಂದಿರುವ ವೈಭವ್ಗಾಗಿ ಎಲ್ಲ ಸಮಯ, ಶ್ರಮ, ಸಂಪತ್ತನ್ನ ಅವರ ಪೋಷಕರು ಮೀಸಲಿಡಲು ತೀರ್ಮಾನಿಸಿಬಿಟ್ರು. ಇದಕ್ಕಾಗಿ ತಮ್ಮ ಬಳಿಯಿದ್ದ ಜಮೀನನ್ನ ಮಾರಾಟ ಮಾಡಿ ಹಣ ಹೊಂದಿಸಿದ್ರು. ವೈಭವ್ ತಮ್ಮ 10ನೇ ವಯಸ್ಸಿನಲ್ಲೇ ಸಮಸ್ತಿಪುರದಿಂದ 100 ಕಿಲೋಮೀಟರ್ ದೂರದಲ್ಲಿದ್ದ ಪಾಟ್ನಾಗೆ ಜರ್ನಿ ಮಾಡ್ತಿದ್ದ. ಪಾಟ್ನಾದಲ್ಲಿ 16-17 ವರ್ಷದ ಹುಡುಗರ ಎದುರು ಪ್ರತಿದಿನ ವೈಭವ್ ಸೂರ್ಯವಂಶಿ 600 ಬಾಲ್ಗಳನ್ನು ಎದುರಿಸ್ತಾ ಇದ್ದ. ಅವರ ತಂದೆ ಸಂಜೀವ್ ಸೂರ್ಯವಂಶಿ ತಮ್ಮ ಮಗನ ಜೊತೆ ಬೌಲಿಂಗ್ ಮಾಡುವ ಆ ಹುಡುಗರಿಗೂ ಟಿಫನ್ ಬಾಕ್ಸ್ ತರ್ತಾ ಇದ್ರು. ಆ ಎಲ್ಲ ಶ್ರಮಕ್ಕೆ ವೈಭವ್ ಇದೀಗ ನ್ಯಾಯ ಒದಗಿಸಿದ್ದಾನೆ. ನನಗೆ ಕ್ರಿಕೆಟ್ ಮೇಲೆ ಕ್ರೇಜೇ ಇರಲಿಲ್ಲ. ಬಟ್ IPL ಸ್ಟಾರ್ಟ್ ಆದಮೇಲೆ ನಾನು ಕ್ರಿಕೆಟ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಫಸ್ಟು ಕ್ರಿಕೆಟ್ ಅಂದರೆ IPL ಸ್ಟಾರ್ಟ್ ಆಗಿದ್ದು 2008ಅಲ್ಲಿ. ಆಗ ವೈಭವ್ ಸೂರ್ಯವಂಶಿ ಹುಟ್ಟೇ ಇರಲಿಲ್ಲ. ಬಟ್ ಅವ್ರು ಹುಟ್ಟಿದ್ದು 2011ಅಲ್ಲಿ. ನೋಡಿ ಅಷ್ಟು ಚೆನ್ನಾಗಿ, ಅಂದರೆ 14 ಇಯರ್ಸಲ್ಲಿ ಚಿಕ್ಕ ಮಕ್ಳಿಗೆ ನಮ್ಮ ಕೈಲೆಲ್ಲ ಬ್ಯಾಟ್ ಇಟ್ಕೊಳ್ಳೋಕ್ಕೆ ಬರ್ತಿರ್ಲಿಲ್ಲ. ಆದರೆ ಈಗ ಅವರು ಎಷ್ಟು ಚೆನ್ನಾಗಿ ಆಟ ಆಡಿದ್ದಾರೆ ಅಂತ ಹೇಳಿದ್ರೆ ದಾಖಲೆನೇ ಬರೆದಿದ್ದಾರೆ ಅಂತಲೇ ಹೇಳ್ಬೋದು. ಭಾರತ ಅಂದರೆ ಇಂಡಿಯಾ ವರ್ಲ್ಡ್ ಕಪ್ನ ಗೆಲ್ಲಬೇಕಂತಲೇ ಸೃಷ್ಟಿ ಇವ್ರನ್ನ ಪ್ಲ್ಯಾನ್ ಮಾಡಿ ಹುಟ್ಟಿಸಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅಷ್ಟು ಚೆನ್ನಾಗಿ ಆಟ ಆಡಿದ್ದಾರೆ. ಇನ್ನು 14 ವರ್ಷದಲ್ಲಿ ಇಷ್ಟು ಚೆನ್ನಾಗಿ ಸಾಧನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ನಿಜವಾಗ್ಲೂ ಆಶ್ಚರ್ಯಕರ ಸಂಗತಿ ಅಂತಾನೆ ಹೇಳ್ಬಹುದು. ಇನ್ನು ವೈಭವ್ ಸೂರ್ಯವಂಶಿ ಕಳೆದ ವರ್ಷ ತಮ್ಮ 12 ವರ್ಷ 284 ದಿನಗಳಿದ್ದಾಗ ಬಿಹಾರ ಪರ ಪ್ರಥಮ ದರ್ಜೆ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದ್ದ. ಇದಷ್ಟೇ ಅಲ್ಲದೆ ಕಳೆದ ವರ್ಷ ಚೆನ್ನೈನಲ್ಲಿ ನಡೆದ ಅಂಡರ್-19 ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಎದುರು ಕೇವಲ 58 ಎಸೆತಗಳಲ್ಲಿ ಶತಕ ಸಿಡಿಸಿ ಗಮನ ಸೆಳೆದಿದ್ದ. ಸದ್ಯ ವೈಭವ್ ಸೂರ್ಯವಂಶಿ 18ನೇ ಆವೃತ್ತಿಯ IPLನಲ್ಲಿ 3 ಪಂದ್ಯಗಳನ್ನಾಡಿ 222.05 ಸ್ಟ್ರೈಕ್ ರೇಟ್ನಲ್ಲಿ 1 ಶತಕ ಸಹಿತ 151 ರನ್ ಬಾರಿಸಿದ್ದಾನೆ. ವೈಭವ್ ಸೂರ್ಯವಂಶಿ ಬಗ್ಗೆ ಮಾತಾಡೋದಾದರೆ ಈ ಸದ್ಯದ 2025ರ ಪ್ರಸ್ತುತ IPLನಲ್ಲಿ ಸೌಂಡ್ ಮಾಡ್ತಿರುವಂತಹ ಒಂದು ಪ್ರತಿಭೆ. 14 ವರ್ಷ ಈಗಿನ ಒಂದು ಅತ್ಯಂತ ಕಿರಿಯ ವಯಸ್ಸಿನ ಒಬ್ಬ ಕ್ರಿಕೆಟ್ ಆಟಗಾರ. ಸೊ ರಾಜಸ್ಥಾನ ರಾಯಲ್ಸ್ಗೆ ಆಡ್ತಿರುವಂಥ ಒಬ್ಬ ಯುವಕ. ಅದನ್ನು ಫಸ್ಟ್ ಆಕ್ಷನಲ್ಲಿ 1.25 ಕೋಟ್ಯಾಧಿಪತಿ ಅಂತ ಹೆಸರು ಮಾಡಿದಾಗ ಆವಾಗಲೇ ಒಂಥರ ಹೆಸರಾಗಿತ್ತು. ಯಾರು ಇವನು ಸೂರ್ಯವಂಶಿ, ಯಾರು ಅಂತ ಹೇಳಿದಾಗ ಅವಾಗ ರಾಹುಲ್ ದ್ರಾವಿಡ್ ಅವರು ಅವರ ಒಂದು ಹಳೆಯ ಆಟನ ನೋಡಿದಾಗ ಅಂಡರ್-19 ಅಥವಾ ಟೀಮ್ ಇಂಡಿಯಾಗೆ ಆಡುವ ಕಿರಿಯ ವಯಸ್ಸಿನ ವ್ಯಕ್ತಿ ಆಡುವಂಥ ಆಟಗಳನ್ನ ನೋಡಿ ಅವರು ಒಂದು ಆಕ್ಷನಲ್ಲಿ ಅವರು ಇಷ್ಟು ದುಡ್ಡಿಗೆ ಅಂತ ತಗೋತಾರೆ. ಅವಾಗೆಲ್ಲ ರಾಹುಲ್ ದ್ರಾವಿಡ್ನ ಕ್ವಶನ್ ಮಾಡ್ತಾರೆ, ಯಾರಿವರು ಅಂತ ಹೇಳಿದಾಗ ಸೊ ಆ ವ್ಯಕ್ತಿ ಸುಮಾರು ಮ್ಯಾಚ್ಗಳಾದಮೇಲೆ ಬೆಂಚ್ ಮೇಲೆ ಕೂತು ಮ್ಯಾಚ್ಗಳು ನೋಡಿ ಅದಾದಮೇಲೆ ಒಂದು ಚಾನ್ಸ್ ಸಿಕ್ಕ ತಕ್ಷಣ ಅವ್ರೇನು ಮಾಡ್ತಾರೆ, ಅವ್ರದ್ದೇ ಆದಂಥ ಒಂದು ಆಟನ ತೋರಿಸ್ತಾರೆ. ಆವಾಗ ಸೂರ್ಯವಂಶಿ ಅಂದರೆ ಇವ್ರಿಗೆ ಇಷ್ಟು ದಿನ ಯಾಕೆ ಕೂರಿಸಿದ್ರು, ಒಳ್ಳೆ ಎಂಥ ಲೆಜೆಂಡ್ಗಳು ಆಡೋವಂಥ ಆಟಗಳನ್ನ ಇವ್ರು ಆಡ್ತಾಯಿದ್ದಾರೆ. ಲೆಫ್ಟ್ ಹ್ಯಾಂಡ್ರಲ್ಲಿ ಮುಂದೆ ಬರುವಂತಹ ಇಂಡಿಯಾಗಾಗಲಿ ದೇಶ ರೆಪ್ರೆಸೆಂಟ್ ಮಾಡುವಂಥ ವ್ಯಕ್ತಿಯಲ್ಲಿ ಇವರು ಈಗಿನ ಮಹಾನ್ ವಿರಾಟ್ ಕೊಹ್ಲಿ ಆಗಿರ್ಬೋದು, ಸಚಿನ್ ತೆಂಡೂಲ್ಕರ್ ಇವರೆಲ್ಲ ಹೇಳ್ತಾರೆ, ನಿನ್ನ ಮುಂದೆ ನಡೆಸಪ್ಪ, ನೀನು ಟೀಮ್ ಇಂಡಿಯಾ ನಡೆಸುವಂಥ ಎಲಿಜಿಬಿಲಿಟಿ ನಿನಗಿದೆ ಅಂತ ಹೇಳ್ಬಿಟ್ಟು ಅನೇಕರು ಅವರಿಗೆ ಪ್ರಶಂಸೆ ಕೊಟ್ಟಿದ್ದಾರೆ. ವೈಭವ್ನ ಈ IPL ಪ್ರಯಾಣ ಸುಲಭದಾಗಿರಲಿಲ್ಲ. ವೈಭವ್ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ಕಠಿಣ ತಪಸ್ಸು ಮತ್ತು ಪರಿಶ್ರಮ ಹಾಕುವ ಮೂಲಕ ತನ್ನನ್ನು ತಾನು ಸಮರ್ಥನನ್ನಾಗಿ ಮಾಡಿಕೊಂಡಿದ್ದಾನೆ. ಸಚಿನ್ ತೆಂಡೂಲ್ಕರ್ ಅವರಿಂದ ಹಿಡಿದು ದೇಶ ವಿದೇಶ ಕ್ರಿಕೆಟರ್ಗಳೇ ವೈಭವ್ ಆಟಕ್ಕೆ ಮನಸೋತಿದ್ದು ಕೊಂಡಾಡ್ತಾ ಇದ್ದಾರೆ. ರಾಯಲ್ಸ್ ಪಡೆಗೆ ಪ್ಲೇ ಆಫ್ ಆಸೆ ಜೀವಂತವಾಗಿಟ್ಟ ವೈಭವ್ ಯಶಸ್ಸಿಗೆ ಹೆತ್ತವರ ತ್ಯಾಗ ಅಪಾರ. 14 ವರ್ಷದ ಪೋರನ ಕ್ರಿಕೆಟ್ ಪಯಣ ಹೇಗಿತ್ತು? ಹೌದು, ಬಿಹಾರದ ಸಮಸ್ತಿಪುರ ಮೂಲದ ಸಂಜೀವ್ ಸೂರ್ಯವಂಶಿಗೆ ಕ್ರಿಕೆಟಿಗನಾಗಬೇಕೆಂಬ ಕನಸಿತ್ತು. ಆದರೆ ಪರಿಸ್ಥಿತಿಗಳು ಅವರ ಕನಸನ್ನ ಛಿದ್ರಗೊಳಿಸಿದ್ವು. ತನಗಾದಂತೆ ತನ್ನ ಮಗನಿಗೆ ಆಗಬಾರದೆಂದು ಪಣ ತೊಟ್ಟ ವೈಭವ್ ತಂದೆ ಮಗನನ್ನ ಕ್ರಿಕೆಟ್ಗೆ ತರಬೇತಿ ಕೊಡಿಸಿದ್ರು. ಪಾಟ್ನಾದಲ್ಲಿ ನೆಟ್ ಅಭ್ಯಾಸ ಮಾಡುವಾಗ ವೈಭವ್ ತನ್ನ 10ನೇ ವಯಸ್ಸಿನಲ್ಲೇ 600 ಎಸೆತಗಳನ್ನ ಎದುರಿಸ್ತಾ ಇದ್ದ. RR ವಿರುದ್ಧ ಈಗಾಗಲೇ ಅದ್ಭುತವಾದಂತಹ ಆಟವನ್ನು ಆಡಿರುವಂತಹ ವೈಭವ್ ಸೂರ್ಯವಂಶಿ ಬಗ್ಗೆ ಕೆಲವೊಂದು ಮಾತುಗಳನ್ನ ಹೇಳಲೇಬೇಕು. ಯಾಕಂತಂದರೆ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಈ ದೊಡ್ಡ ಸಾಧನೆ ನೋಡಿ. ಕ್ರಿಸ್ ಗೇಲ್ ಮತ್ತು ಯೂಸುಫ್ ಪಠಾಣ ಹೆಸರಲ್ಲಿ ಇದ್ದಂತಹ ದಾಖಲೆಗಳೇನೇನಿದೆ ಆ ದಾಖಲೆಗಳ ಸಾಲಿಗೆ 14 ವರ್ಷದ ಪುಟ್ಟಪೂರ ಸೇರ್ತಾನೆ ಅಂತಂದರೆ ನಿಜವಾಗ್ಲೂ ಕೂಡ ಅದು ತುಂಬ ಆಶ್ಚರ್ಯವಾಗುವಂತಹ ಒಂದು ಮಾತು. ಯಾಕಂತಂದರೆ
ಆತ ಮೊದಲೇದಾಗಿ ಆತ ಆಯ್ಕೆಯಾದಂತಹ ಸಂದರ್ಭದಲ್ಲಿ IPLಗೆ RR ಟೀಮ್ಗೆ ಎಲ್ಲರೂ ಕೂಡ ಆಶ್ಚರ್ಯಚಕಿತರಾಗಿದ್ದರು. 8ನೇ ತರಗತಿ ಹುಡುಗನಿಗೆ 1 ಕೋಟಿ ರೂಪಾಯಿ ಕೊಟ್ಟು ತಗೊಳ್ತಿದ್ದಾರೆ ಅಂತಂದರೆ RRನವ್ರಿಗೆ ಬುದ್ಧಿ ಇದೆಯಾ ಅನ್ನೋ ಒಂದು ಮಾತುಗಳು ಕೂಡ ಕೇಳಿಬಂದಿತ್ತು. ಆದರೆ ಆತನ ಆಟವನ್ನು ನೋಡಿದಂತಹ ಸಂದರ್ಭದಲ್ಲಿ ಮೊನ್ನೆ ಆತ ದಂಡಿಸಿದ್ದು ಯಾರೋ ಸಣ್ಣ ಪುಟ್ಟ ಬೌಲರ್ಗಳಲ್ಲ, ರಶೀದ್ ಖಾನ್ ಆಗಿರಬಹುದು, ಅದೇ ರೀತಿಯಾಗಿ ಬೇರೆ ಬೇರೆ ಬೌಲರ್ಗಳು, ನಮ್ಮ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಮತ್ತು ಮೊಹಮ್ಮದ್ ಸಿರಾಜ್, ಈ ರೀತಿಯಾದಂತಹ ಘಟಾನುಘಟಿ ಬಾಲರ್ಗಳನ್ನು ಹಿಗ್ಗಾಮುಗ್ಗ ದಂಡಿಸಿ ಅದರಲ್ಲೂ ಸಿಕ್ಸರ್ಗಳ ಸುರಿಮಳೆ. ಆತನ ಒಂದು ಬ್ಯಾಟಿಂಗ್ ಶೈಲಿ ಏನಿತ್ತು ಅದು ಚೋಟಾ ಕ್ರಿಸ್ ಗೇಲ್ ಅಂತಲೇ ಅವ್ರನ್ನ ಕರೆಯೋದಕ್ಕೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಹೀಗಾಗಿ ವೈಭವ್ ಸೂರ್ಯವಂಶಿ ಏಜ್ ಬಗ್ಗೆ ಕೆಲವೊಂದು ಕನ್ಫ್ಯೂಷನ್ಸ್ ಇದೆ. ಆ ಏಜ್ ಬಗ್ಗೆ ಕನ್ಫ್ಯೂಷನ್ಸ್ ಲಾಸ್ಟ್ 2 ವರ್ಷದಿಂದನೇ ಅವ್ರಿಗೆ 14 ವರ್ಷ ಆಯಿತು, ಈಗ ಅವರಿಗೆ ಮತ್ತು 14 ವರ್ಷ ಅನ್ನೋ ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ. ಅದು ಏನೇ ಇರಬಹುದು, ಆದರೆ ಪುಟ್ಟ ಹುಡುಗ ಈ ರೀತಿಯಾದಂತಹ ಸಾಧನೆ ಮಾಡಿದ್ದು ನಿಜವಾಗ್ಲೂ ಕೂಡ ತುಂಬ ಆಶ್ಚರ್ಯ ಆಗುತ್ತೆ. ಮುಂದಿನ ದಿನಮಾನಗಳಲ್ಲಿ ಈತ ಟೀಮ್ ಇಂಡಿಯಾಗೆ ದೊಡ್ಡ ಭವಿಷ್ಯದ ಆಟಗಾರ ಆಗ್ತಾನೆ ಅನ್ನೋದು ನನ್ನ ಅಭಿಪ್ರಾಯ. ಒಳ್ಳೆಯದಾಗಲಿ ವೈಭವ್ ಸೂರ್ಯವಂಶಿ. 16-17 ವರ್ಷದ ನೆಟ್ ಬೌಲರ್ಗಳು ಆತನಿಗೆ ಬೌಲಿಂಗ್ ಮಾಡ್ತಾ ಇದ್ರು. ನೆಟ್ನಲ್ಲಿ ಬೌಲಿಂಗ್ ಮಾಡ್ತಾ ಇದ್ದ ಆ ಬೌಲರ್ಗಳಿಗಾಗಿ ಪ್ರತಿದಿನ 10 ಟಿಫನ್ ಬಾಕ್ಸ್ಗಳನ್ನ ತರ್ತಾ ಇದ್ರಂತೆ ವೈಭವ್ ತಂದೆ. ಆತನ ಯಶಸ್ಸಿಗೆ ಕುಟುಂಬದ ತ್ಯಾಗವೇ ಕಾರಣ. ವೈಭವ್ನನ್ನ ಕ್ರಿಕೆಟಿಗನನ್ನಾಗಿ ತಯಾರು ಮಾಡಲು ಆತನ ಕುಟುಂಬ ಸಾಕಷ್ಟು ಕಷ್ಟಗಳನ್ನು ಎದುರಿಸಿದೆ. ಕ್ರಿಕೆಟ್ ಆಡು ತಮ್ಮ ಮಗನ ಕನಸನ್ನ ಈಡೇರಿಸುವುದಕ್ಕೆ ವೈಭವ್ ಕುಟುಂಬ ತಮ್ಮ ಜಮೀನು ಕೂಡ ಮಾರಿದ್ದಾರೆ. ಈ ಹೋರಾಟದ ಯಶಸ್ಸಿನ ಕಥೆ ಈಗ ಮುಂಬರುವ ದಿನಗಳಲ್ಲಿ ಕ್ರಿಕೆಟ್ನ ದಂತ ಕಥೆಗಳ ಭಾಗವಾಗಲಿದೆ.